ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಸಂವಿಧಾನ ಅನುಚ್ಛೇದಗಳು, ಅನುಸೂಚಿಗಳು, ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂತಹ ಟಾಪ್ 25 ಅತಿ ಮುಖ್ಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ: ಯಾವ ತುರ್ತು ಪರಿಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ 19ನೇ ವಿಧಿಗೆ ವಿರುದ್ಧವಾಗಿ ಕಾನೂನನ್ನು ಜಾರಿಗೊಳಿಸಬಹುದು ಅಥವಾ ಕಾರ್ಯನಿರ್ವಾಹಕ ಆದೇಶವನ್ನು ನೀಡಬಹುದು? ಇದಕ್ಕೆ ಸರಿ ಉತ್ತರ ಆಯ್ಕೆ 1, ಯುದ್ಧ ಅಥವಾ ಬಾಹ್ಯ ಆಕ್ರಮಣದಿಂದ ಉಂಟಾದ ತುರ್ತು ಪರಿಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ 19ನೇ ವಿಧಿ ಸ್ವಾತಂತ್ರ್ಯ ಹಕ್ಕಿನ ಸಂಬಂಧಪಟ್ಟಂತಹ 6 ಸ್ವಾತಂತ್ರ್ಯಗಳನ್ನು ಅಮಾನತುಗೊಳಿಸಬಹುದು. 2, ಸಾಂವಿಧಾನಿಕ ತಿದ್ದುಪಡಿಯಿಂದ ಸೇರಿಸಲ್ಪಟ್ಟ ಭಾರತದ ಸಂವಿಧಾನದ 243ನೇ ವಿಧಿ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ 4, ಪಂಚಾಯತ್ ರಾಜ್ ವ್ಯವಸ್ಥೆ. ಸಂವಿಧಾನದ 243ನೇ ವಿಧಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಇದರಲ್ಲಿ ಇದು ಒಂದು ಜಿಲ್ಲೆ ಅಥವಾ ಗ್ರಾಮ ಸಭೆ ಅಥವಾ ಪಂಚಾಯಿತಿ ಅಂದರೆ ಏನು ಎಂಬ ವ್ಯಾಖ್ಯಾನವಿದೆ. 3, ಸಂವಿಧಾನದ 356ನೇ ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಹೊರಡಿಸಿದ ಮತ್ತು ಸಂಸತ್ತು ಅಂಗೀಕರಿಸಿದ ಅಥವಾ ವಿಸ್ತರಿಸಿದ ಘೋಷಣೆ ಸಾಮಾನ್ಯವಾಗಿ ಜಾರಿಯಲ್ಲಿ ಉಳಿಯುವ ಗರಿಷ್ಠ ಅವಧಿ ಎಷ್ಟು? 1 6 ತಿಂಗಳು, 2 1 ವರ್ಷ, 3 2 ವರ್ಷಗಳು, 4 9 ತಿಂಗಳು. ಇದಕ್ಕೆ ಸರಿ ಉತ್ತರ ಆಯ್ಕೆ 1 6 ತಿಂಗಳು. ರಾಷ್ಟ್ರಪತಿಗಳ ಆಡಳಿತವನ್ನು ವಿಧಿಸುವ ಘೋಷಣೆಯನ್ನು ಸಂಸತ್ತಿನ ಉಭಯ ಸದನಗಳು ಅಂಗೀಕರಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅನುಮೋದಿಸಬೇಕು. ಉಭಯ ಸದನಗಳಿಂದ ಅನುಮೋದನೆ ದೊರೆತರೆ ರಾಷ್ಟ್ರಪತಿಗಳ ಆಡಳಿತ 6 ತಿಂಗಳವರೆಗೆ ಮುಂದುವರಿಯುತ್ತದೆ. ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆಯೊಂದಿಗೆ ಇದನ್ನು ಗರಿಷ್ಠ 3 ವರ್ಷಗಳವರೆಗೆ ವಿಸ್ತರಿಸಬಹುದು. 4, ಭಾರತದ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯದ ಉದ್ದೇಶ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ 4, ಪ್ರಸ್ತಾವನೆ. ಸಾಮಾಜಿಕ ನ್ಯಾಯ ಈ ಪರಿಕಲ್ಪನೆ ಭಾರತದ ಸಂವಿಧಾನದಲ್ಲಿ ಚೆನ್ನಾಗಿ ನಿರೂಪಿಸಲ್ಪಟ್ಟಿದೆ. ನಮ್ಮ ಸಂವಿಧಾನದ ಪ್ರಸ್ತಾವನೆ ಸಾಮಾಜಿಕ ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಾನಮಾನ ಮತ್ತು ಅವಕಾಶದ ಸಮಾನತೆಯನ್ನು ಸಂವಿಧಾನದ ನಿರ್ಮಾತೃಗಳು ದೇಶದ ಭವಿಷ್ಯದ ಅಭಿವೃದ್ಧಿಗೆ ಒದಗಿಸಿದ್ದಾರೆ. 5, ಭಾರತೀಯ ಸಂವಿಧಾನದ 60ನೇ ವಿಧಿ ಇದನ್ನು ಉಲ್ಲೇಖಿಸುತ್ತದೆ. ಇದಕ್ಕೆ ಸರಿ ಉತ್ತರ ಆಯ್ಕೆ 2, ರಾಷ್ಟ್ರಪತಿಗಳವರ ಪ್ರಮಾಣ. ರಾಷ್ಟ್ರಪತಿಯವರ ಪ್ರಮಾಣ ಪ್ರತಿಯೊಬ್ಬ ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಅಥವಾ ರಾಷ್ಟ್ರಪತಿಯವರ ಕಾರ್ಯಗಳನ್ನು ನಿರ್ವಹಿಸುವ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕಚೇರಿಗೆ ಪ್ರವೇಶಿಸುವ ಮೊದಲು ಭಾರತದ ಮುಖ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಲಭ್ಯವಿರುವ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದರ ಬಗ್ಗೆ 60ನೇ ವಿಧಿ ಉಲ್ಲೇಖಿಸುತ್ತದೆ. 6, ಭಾರತೀಯ ಸಂವಿಧಾನದ 14ನೇ ವಿಧಿ ಭಾರತೀಯ ನಾಗರಿಕರಿಗೆ ಈ ಕೆಳಗಿನ ಯಾವುದರ ಖಾತ್ರಿ ನೀಡುತ್ತದೆ? 1 ಕಾನೂನುಗಳ ಸಮಾನ ರಕ್ಷಣೆ, 2 ಕಾನೂನಿನ ಮುಂದೆ ಸಮಾನತೆ, 3 ಆರ್ಥಿಕ ಸಂಪನ್ಮೂಲಗಳ ಸಮಾನ ವಿತರಣೆ, 4 ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆ. ಇದಕ್ಕೆ ಸರಿ ಉತ್ತರ ಆಯ್ಕೆ 4. 7, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಉಚಿತ ಕಾನೂನು ನೆರವು ಮತ್ತು ಸಮಾನ ನ್ಯಾಯವನ್ನು ಒದಗಿಸುತ್ತದೆ? 1 30, 2 25, 3 39A, 4 33B. ಇದಕ್ಕೆ ಸರಿ ಉತ್ತರ ಆಯ್ಕೆ 3. ಭಾರತ ಸಂವಿಧಾನದ ಭಾಗ 4ರಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳ 39A ಅನುಚ್ಛೇದ ಉಚಿತ ಕಾನೂನು ನೆರವು ಮತ್ತು ಸಮಾನ ನ್ಯಾಯವನ್ನು ಒದಗಿಸುತ್ತದೆ. 8, ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ ಮತ್ತು ಅದರ ಅಭ್ಯಾಸವನ್ನು ಯಾವುದೇ ರೂಪದಲ್ಲಿ ನಿಷೇಧಿಸುತ್ತದೆ? 1 ವಿಧಿ 16, 2 ವಿಧಿ 17, 3 ವಿಧಿ 18, 4 ವಿಧಿ 15. ಇದಕ್ಕೆ ಸರಿ ಉತ್ತರ ಆಯ್ಕೆ 2, ವಿಧಿ 17 ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುವ ವಿಧಿಯಾಗಿದೆ. 9, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಒದಗಿಸುವುದಕ್ಕೆ ಸಂಬಂಧಿಸಿದ ಭಾರತೀಯ ಸಂವಿಧಾನದ ವಿಧಿ. ಇದಕ್ಕೆ ಸರಿ ಉತ್ತರ ಆಯ್ಕೆ 3. ಸಂವಿಧಾನದ 4ನೇ ಭಾಗದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿನ ವಿಧಿ 40 ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಒದಗಿಸುವುದಕ್ಕೆ ಸಂಬಂಧಿಸಿದೆ. ಮತ್ತು ಸಂವಿಧಾನದ 17 ಮತ್ತು 18ನೇ ಅನುಚ್ಛೇದಗಳು
ಯಾವ ಸಮಾನತೆಯನ್ನು ಒದಗಿಸುತ್ತವೆ? ಒಂದು ಸಾಮಾಜಿಕ, 2 ಆರ್ಥಿಕ ಸಮಾನತೆ, 3 ರಾಜಕೀಯ ಸಮಾನತೆ, 4 ಧಾರ್ಮಿಕ ಸಮಾನತೆ. ಇದಕ್ಕೆ ಸರಿ ಉತ್ತರ ಆಯ್ಕೆ 1 ಸಾಮಾಜಿಕ ಸಮಾನತೆ. ಸಮಾನತೆಯ ಹಕ್ಕು ಸಂವಿಧಾನದ 14, 15, 16, 17 ಮತ್ತು 18ನೇ ವಿಧಿಗಳಲ್ಲಿ ಒದಗಿಸಲಾದ ಪ್ರಮುಖ ಹಕ್ಕಾಗಿದೆ. ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯ ಅಭ್ಯಾಸವನ್ನು ರದ್ದುಗೊಳಿಸಿದರೆ, ಸಂವಿಧಾನದ 18ನೇ ವಿಧಿಯು ರಾಜ್ಯಕ್ಕೆ ಯಾವುದೇ ಶೀರ್ಷಿಕೆಗಳನ್ನು ನೀಡುವುದನ್ನು ನಿಷೇಧಿಸುತ್ತದೆ. ಹೀಗಾಗಿ ಅದು ಸಾಮಾಜಿಕ ಸಮಾನತೆಯನ್ನು ಒದಗಿಸುತ್ತದೆ. 11. ಆರ್ಟಿಕಲ್ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಲಾಗದ ಭಾರತೀಯ ಸಂವಿಧಾನದ ಮೂಲ ಲಕ್ಷಣಗಳು. ಇದಕ್ಕೆ ಸರಿ ಉತ್ತರ ಆಯ್ಕೆ 4 ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ, ಫೆಡರಲ್ ವ್ಯವಸ್ಥೆ, ನ್ಯಾಯಾಂಗ ವಿಮರ್ಶೆ ಮತ್ತು ಸರ್ಕಾರದ ಸಂಸದೀಯ ವ್ಯವಸ್ಥೆ ಇವು ಆರ್ಟಿಕಲ್ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಲಾಗದ ಭಾರತೀಯ ಸಂವಿಧಾನದ ಮೂಲ ಲಕ್ಷಣಗಳಾಗಿವೆ. 12. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಏರಲು ರಾಷ್ಟ್ರಪತಿಗೆ ಯಾವ ವಿಧಿ ಅಧಿಕಾರ ನೀಡುತ್ತದೆ? 1 ವಿಧಿ 356, 2 ವಿಧಿ 364, 3 ವಿಧಿ 352, 4 ವಿಧಿ 360. ಇದಕ್ಕೆ ಸರಿ ಉತ್ತರ ಆಯ್ಕೆ 4 ಆರ್ಟಿಕಲ್ 360 ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಏರಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುತ್ತದೆ. 13. ಭಾರತೀಯ ಸಂವಿಧಾನದ 74 ಮತ್ತು 75ನೇ ವಿಧಿಗಳು ಈ ವಿಷಯಕ್ಕೆ ಸಂಬಂಧಿಸಿವೆ. 1 ಮಂತ್ರಿಮಂಡಲ, 2 ಲೋಕಸಭೆ ಸ್ಪೀಕರ್, 3 ಭಾರತದ ರಾಷ್ಟ್ರಪತಿ, 4 ಕ್ಯಾಬಿನೆಟ್ ಮಂತ್ರಿಗಳು. ಇದಕ್ಕೆ ಸರಿ ಉತ್ತರ ಆಯ್ಕೆ 1 ಸಂವಿಧಾನದ 74 ಮತ್ತು 75ನೇ ವಿಧಿಗಳು ಮಂತ್ರಿಮಂಡಲಕ್ಕೆ ಸಂಬಂಧಿಸಿವೆ. 74ನೇ ವಿಧಿ ಮಂತ್ರಿಮಂಡಲವನ್ನ ಒದಗಿಸುತ್ತದೆ. ಇದು ರಾಷ್ಟ್ರಪತಿಯವರಿಗೆ ಅವರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. 75ನೇ ವಿಧಿ ಮಂತ್ರಿಮಂಡಲವು ಜನರ ಸದನ ಅಂದರೆ ಲೋಕಸಭೆಗೆ ಒಟ್ಟಾಗಿ ಸಾಮೂಹಿಕ ಜವಾಬ್ದಾರನಾಗಿರುತ್ತದೆ. 14. ಪಕ್ಷಾಂತರದ ಆಧಾರದ ಮೇಲೆ ಚುನಾಯಿತ ಸದಸ್ಯರನ್ನು ಅನರ್ಹಗೊಳಿಸುವ ಬಗ್ಗೆ ಸಂವಿಧಾನದ ಯಾವ ಅನುಸೂಚಿ ವ್ಯವಹರಿಸುತ್ತದೆ? 1 8ನೇ, 2 9ನೇ, 3 10ನೇ, 4 11ನೇ. ಇದಕ್ಕೆ ಸರಿ ಉತ್ತರ ಆಯ್ಕೆ 3 10ನೇ ಅನುಸೂಚಿ. ರಾಜೀವ್ ಗಾಂಧಿಯವರ ಅಧಿಕಾರಾವಧಿಯಲ್ಲಿ 1985ರಲ್ಲಿ 52ನೇ ತಿದ್ದುಪಡಿಯಿಂದ ಪರಿಚಯಿಸಲ್ಪಟ್ಟ ಸಂವಿಧಾನದ 10ನೇ ಅನುಸೂಚಿ ಪಕ್ಷಾಂತರ ವಿರೋಧಿ ಕಾನೂನು ಇದೆ. 15. ಭಾರತದ ಭಾರತದಲ್ಲಿ ಕಲ್ಯಾಣ ರಾಜ್ಯ ಸ್ಥಾಪನೆಯ ಬಗ್ಗೆ ಯಾವ ಅನುಚ್ಛೇದದಲ್ಲಿ ಉಲ್ಲೇಖಿಸಲಾಗಿದೆ? 1 99, 2 39, 3 59, 4 69. ಇದಕ್ಕೆ ಸರಿ ಉತ್ತರ ಆಯ್ಕೆ 2 39ನೇ ವಿಧಿ ಭಾರತದಲ್ಲಿ ಕಲ್ಯಾಣ ರಾಜ್ಯ ಸ್ಥಾಪನೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. 16. 44ನೇ ತಿದ್ದುಪಡಿಯಲ್ಲಿ ಕೆಳಗಿನ ಯಾವುದು ಕಾನೂನು ಹಕ್ಕಾಗಿದೆ? 1 ಶಿಕ್ಷಣದ ಹಕ್ಕು, 2 ಆಸ್ತಿ ಹಕ್ಕು, 3 ನ್ಯಾಯಾಂಗ ಪರಿಹಾರಗಳ ಹಕ್ಕು, 4 ಕೆಲಸ ಮಾಡುವ ಹಕ್ಕು. ಇದಕ್ಕೆ ಸರಿ ಉತ್ತರ ಆಯ್ಕೆ 2 ಮೂಲಭೂತ ಹಕ್ಕಾಗಿದ್ದ ಆಸ್ತಿಯ ಹಕ್ಕನ್ನ 44ನೇ ತಿದ್ದುಪಡಿಯಿಂದ ಅದನ್ನು ಕಾನೂನು ಹಕ್ಕನ್ನಾಗಿ ಮಾಡಲಾಗಿದೆ. 17. ಭಾರತದ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಸಶಸ್ತ್ರ ಪಡೆಗಳ ಸದಸ್ಯರ ಮೂಲಭೂತ ಹಕ್ಕುಗಳನ್ನು ನಿರ್ದಿಷ್ಟವಾಗಿ ನಿರ್ಬಂಧಿಸಬಹುದು? 1 ವಿಧಿ 33, 2 ವಿಧಿ 19, 3 ವಿಧಿ 21, 4 ವಿಧಿ 25. ಇದಕ್ಕೆ ಸರಿ ಉತ್ತರ ಆಯ್ಕೆ 1 ವಿಧಿ 33. ಆರ್ಟಿಕಲ್ 33 ಸಶಸ್ತ್ರ ಪಡೆಗಳು, ಅರೆಸೈನಿಕ ಪಡೆಗಳು ಅವರ ಸದಸ್ಯರ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಲು ಅಥವಾ ರದ್ದುಗೊಳಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಈ ನಿಬಂಧನೆಯ ಮುಖ್ಯ ಗುರಿ ಅವರ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವುದು ಮತ್ತು ಅವರಲ್ಲಿ ಶಿಸ್ತು ಕಾಪಾಡುವುದಾಗಿದೆ. 18. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶಗಳನ್ನು ಒದಗಿಸುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ 2 16ನೇ ವಿಧಿ ಸಾರ್ವಜನಿಕ ಉದ್ಯೋಗದ ವಿಷಯಗಳಲ್ಲಿ ಅವಕಾಶದ ಸಮಾನತೆಯನ್ನು ಒದಗಿಸುತ್ತದೆ. 19. ಪೌರತ್ವದ ಹಕ್ಕನ್ನು ನಿಯಂತ್ರಿಸಲು ಭಾರತೀಯ ಸಂವಿಧಾನದ ಯಾವ ವಿಧಿ ಸಂಸತ್ತಿಗೆ ಅಧಿಕಾರ ನೀಡುತ್ತದೆ? 1 ವಿಧಿ 8, 2 ವಿಧಿ 9, 3 ವಿಧಿ 10, 4 ವಿಧಿ 11. ಇದಕ್ಕೆ ಸರಿ ಉತ್ತರ ಆಯ್ಕೆ 4 ವಿಧಿ 11 ಪೌರತ್ವದ ಹಕ್ಕನ್ನು ಕಾನೂನಿನ ಮೂಲಕ ನಿಯಂತ್ರಿಸಲು ಸಂಸತ್ತು ಈ ಭಾಗದ ಮೇಲಿನ ಯಾವುದೇ ನಿಬಂಧನೆಗಳಲ್ಲಿ ಪೌರತ್ವವನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಮತ್ತು ಮುಕ್ತಾಯಗೊಳಿಸಬಹುದು ಮತ್ತು ಪೌರತ್ವಕ್ಕೆ ಸಂಬಂಧಿಸಿದ ಎಲ್ಲ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿಬಂಧನೆಗಳನ್ನು ಮಾಡಲು ಸಂಸತ್ತಿನ ಅಧಿಕಾರವನ್ನು ಹೊಂದಿದೆ. 20.
ಚುನಾವಣಾ ಆಯೋಗವನ್ನು ಈ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ. ಒಂದು ವಿಧಿ 355, 2 ವಿಧಿ 256, 3 ವಿಧಿ 324, 4 ವಿಧಿ 320. ಇದಕ್ಕೆ ಸರಿ ಉತ್ತರ ಆಯ್ಕೆ 3. ವಿಧಿ 324ರನ್ವಯ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂದಿದೆ. 21. ಭಾರತೀಯ ಸಂವಿಧಾನದ ಯಾವ ವಿಧಿಯು ಮುಖ್ಯಮಂತ್ರಿಯ ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ 3. ವಿಧಿ 167 ರಾಜ್ಯಪಾಲರಿಗೆ ಮಾಹಿತಿ ನೀಡುವುದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳ ಕರ್ತವ್ಯವನ್ನು ವ್ಯಾಖ್ಯಾನಿಸುತ್ತದೆ. 22. ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಿದ ದಿನವಾದ ನವೆಂಬರ್ 26, 1949ರಂದು ಈ ಕೆಳಗಿನ ವಿಧಿಗಳಲ್ಲಿ ಯಾವುದು ಜಾರಿಗೆ ಬಂದಿತು? ಒಂದು ವಿಧಿ 388, 2 ವಿಧಿ 390, 3 ವಿಧಿ 387, 4 ವಿಧಿ 386. ಇದಕ್ಕೆ ಸರಿ ಉತ್ತರ ಆಯ್ಕೆ 1. 1949ರ ನವೆಂಬರ್ 26ರಂದು ಜಾರಿಗೆ ಬಂದ ವಿಧಿಗಳಲ್ಲಿ ವಿಧಿ 5, 6, 8, 9, 60, 324, 366, 372, 388, 391, 392 ಮತ್ತು 393 ವಿಧಿಗಳು ಸೇರಿವೆ. 388ನೇ ವಿಧಿ ತಾತ್ಕಾಲಿಕ ಸಂಸತ್ತು ಮತ್ತು ಪ್ರಾಂತೀಯ ರಾಜ್ಯ ವಿಧಾನಸಭೆಗಳನ್ನು ಕ್ಯಾಶುವಲ್ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಇದೆ. 23. ನಾಗರಿಕ ಸೇವಕನನ್ನ ತೆಗೆದುಹಾಕುವ ವಜಾಗೊಳಿಸುವ ಬಗ್ಗೆ ಸಂವಿಧಾನದ ಯಾವ ವಿಧಿ ಹೇಳುತ್ತದೆ? ಒಂದು ವಿಧಿ 25, 2 ವಿಧಿ 256, 3 ವಿಧಿ 311, 4 ವಿಧಿ 377. ಇದಕ್ಕೆ ಸರಿ ಉತ್ತರ ಆಯ್ಕೆ 3. ಆರ್ಟಿಕಲ್ 311 ಕೇಂದ್ರ ಅಥವಾ ರಾಜ್ಯದಡಿಯಲ್ಲಿ ಸಿವಿಲ್ ಸರ್ವೆಂಟ್ಗಳ ಅವರ ಶ್ರೇಣಿಯನ್ನು ಕಡಿಮೆ ಮಾಡುವುದು, ಅವರನ್ನು ವಜಾಗೊಳಿಸುವುದು ಅಥವಾ ತೆಗೆದುಹಾಕುವುದರ ಬಗ್ಗೆ ತಿಳಿಸುತ್ತದೆ. 24. ಸಂವಿಧಾನದ ಯಾವ ವಿಧಿಯು ಹಣದ ಮಸೂದೆಗಳೊಂದಿಗೆ ವ್ಯವಹರಿಸುತ್ತದೆ? ಒಂದು ವಿಧಿ 130, 2 ವಿಧಿ 110, 3 ವಿಧಿ 120, 4 ವಿಧಿ 100. ಇದಕ್ಕೆ ಸರಿ ಉತ್ತರ ಆಯ್ಕೆ 2. 110ನೇ ಆರ್ಟಿಕಲ್ ಹಣದ ಮಸೂದೆಯ ವ್ಯಾಖ್ಯಾನವನ್ನು ನೀಡುತ್ತದೆ. 25. ಈ ಕೆಳಗಿನ ಯಾವ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ? ಒಂದು 2003ರಲ್ಲಿನ 83ನೇ ತಿದ್ದುಪಡಿ, 2 2002ರಲ್ಲಿನ 83ನೇ ತಿದ್ದುಪಡಿ, 3 2002ರಲ್ಲಿನ 86ನೇ ತಿದ್ದುಪಡಿ, 4 2003ರಲ್ಲಿನ 87ನೇ ತಿದ್ದುಪಡಿ. ಇದಕ್ಕೆ ಸರಿ ಉತ್ತರ ಆಯ್ಕೆ 3. 2002ರಲ್ಲಿನ 86ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 21A ವಿಧಿಯನ್ನು ಅಳವಡಿಸಿ ಪ್ರಾಥಮಿಕ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.